ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ವಿಬಿಜಿ ರಾಮ್ಜಿ ಯೋಜನೆ ವಿರೋಧಿಸಿ ಹಿಡ್ಕಲ್ ಗ್ರಾಮದಿಂದ ಮುಗಳಕೋಡ ಪಟ್ಟಣದ ತನಕ ಪಾದಯಾತ್ರೆ. ಕೇಂದ್ರ ಸರ್ಕಾರ ನರೇಗಾ ಯೋಜನೆಯನ್ನ ಮರಳಿ ಯಥಾವತ್ತಾಗಿ ಜಾರಿಗೊಳಿಸಬೇಕು ಅಂತ ಬೃಹತ್ ಪ್ರತಿಭಟನೆ ಮಾಡಲಾಗಿದೆ. ಕೇಂದ್ರ ಸರ್ಕಾರ ಜಾರಿಗೊಳಿಸ್ತಾ ಇರುವ ವಿಬಿಜಿ ರಾಮ್ಜಿ ಯೋಜನೆ ವಿರೋಧಿಸಿ ಕುಡಚಿ ಮತಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮಣ್ಣವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಹಾಗೂ ಜನ ಜಾಗೃತಿ ಪಾದಯಾತ್ರೆ ನಡೆಯಿತು. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಿಡ್ಕಲ್ ಗ್ರಾಮದ ಶ್ರೀ ಬಸವೇಶ್ವರ ಕಲ್ಯಾಣ ಮಂಟಪದಿಂದ ಮುಗಳಕೋಡ ಶ್ರೀ ಕರಿಸಿದ್ದೇಶ್ವರ ದೇವಸ್ಥಾನದವರೆಗೆ ನಡೆದ ಪಾದಯಾತ್ರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಹೆಸರನ್ನ ಬದಲಿಸಲು ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಮುಂದಾಗಿದ್ದು, ಈ ಯೋಜನೆಯ ಹೆಸರನ್ನ ಬದಲಿಸಿ ವಿಬಿಜಿ ರಾಮ್ಜಿ ಅಂತ ಹೆಸರಿಡಲು ಮುಂದಾಗಿದ್ದು, ಆದ್ದರಿಂದ ಕೇಂದ್ರ ಸರ್ಕಾರದ ನೀತಿಯನ್ನ ವಿರೋಧಿಸಿ ಈ ಹೆಸರನ್ನ ಕೂಡಲೇ ಕೈಬಿಡಬೇಕು ಮತ್ತು ಮರಳಿ ಮೊದಲಿದ್ದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಜಾರಿಗೊಳಿಸಬೇಕು ಅಂತ ಪ್ರತಿಭಟನೆ ಮಾಡಲಾಗಿದೆ. ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ ಹಿಡ್ಕಲ್ ಗ್ರಾಮದಿಂದ 10 ಕಿಲೋಮೀಟರ್ ಮುಗಳಕೋಡ ಗ್ರಾಮದವರೆಗೆ ಸಾವಿರಾರು ಕಾಂಗ್ರೆಸ್ ಮುಖಂಡರು ಹಾಗೂ ಮತ್ತು ಕಾರ್ಯಕರ್ತರ ಸಮೇತ ಪಾದಯಾತ್ರೆ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಮುಗಳಕೋಡದ ಶ್ರೀ ಕರಿಸಿದ್ದೇಶ್ವರ ದೇವಸ್ಥಾನ ತಲುಪಿದ ಜನ ಜಾಗೃತಿ ಪಾದಯಾತ್ರೆ. ಶ್ರೀ ಕರಿಸಿದ್ದೇಶ್ವರ ದೇವಸ್ಥಾನದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ ಮತ್ತು ಚಿಕ್ಕೋಡಿಯ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಲಕ್ಷ್ಮಣ್ ರಾವ್ ಚಿಂಗಳೆ, ಚಿಕ್ಕೋಡಿ ಜಿಲ್ಲಾ ಮಹಿಳಾ ಅಧ್ಯಕ್ಷೆ ನಿರ್ಮಲಾ ಪಾಟೀಲ್, ಮಹಿಳಾ ಪ್ರಧಾನ ಕಾರ್ಯದರ್ಶಿ ಜಸ್ಮಿಲ್ ಅಲಾಶೆ, ಸಿಬೆ ಕೊಲಗೋಡ, ಸುರೇಶ್ ಐಹೊಳೆ, ಶಂಕರ್ ನರಗಟ್ಟಿ ಮತ್ತು ಇನ್ನಿತರರು ಗಣ್ಯರು ಸಸಿಗೆ ನೀರುಣಿಸುವುದರ ಮೂಲಕ ಚಾಲನೆ ಕೊಟ್ಟು ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಜಾರಿಗೆ ತಂದಿರುವ ವಿಬಿಜಿ ರಾಮ್ಜಿ ಯೋಜನೆ ಹಿಂದಕ್ಕೆ ಪಡೆದು ಮತ್ತೆ ಮೊದಲಿದ್ದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಜಾರಿಗೊಳಿಸಬೇಕು ಅಂತ ರಾಯಭಾಗ ಉಪ ತಹಸೀಲ್ದಾರ್ ರಾಷ್ಟ್ರಪತಿಗೆ ತಲುಪಿಸುವಂತೆ ಮನವಿ ಸಲ್ಲಿಸಿದ್ರು. ಕಾರ್ಯಕ್ರಮ ಕುರಿತು ಕುಡಚಿ ಮತಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮಣ್ಣವರು ಮಾತನಾಡಿದರು. 2 ದಿವಸದಿಂದ ಈ ಪ್ರತಿಭಟನೆ ಮಾಡಬೇಕು ಅಂತ ಪ್ರದೀಪ್ ಪಾಲ್ಗುಣಿಯವರು ಪ್ರತಿ ಗ್ರಾಮಕ್ಕೂ ಸಂಪರ್ಕ ಮಾಡಿ ನಮಗೆಲ್ಲ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು ನಾವೆಲ್ಲ ಅಂತ ಕೇಳ್ಕೊಂಡಾಗ ಇವತ್ತು ನಾವೆಲ್ಲ ಸೇರಿದ್ದೀವಿ. ಪ್ರಥಮವಾಗಿ ಈ ಪ್ರತಿಭಟನೆಯನ್ನ ಯಶಸ್ವಿಗೊಳಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಯಾರು ನಡೆದ್ರು ಗೊತ್ತಿಲ್ಲ, ಎಲ್ಲೆಲ್ಲಿ ಬಂದು ಎಲ್ಲೆಲ್ಲಿ ಹಾಕಿರೋ ಗೊತ್ತಿಲ್ಲ. 3 ಕ್ಯಾಮ್ರಾ ಇಟ್ಟ ಇದ್ದೀವಿ ನಾವು. ಸತೀಶ್ನಾಗ ಒಂದಿಟ್ಟಿದ್ದೀವೋ, ಇಲ್ಲಿ ಮಂಡ್ಯಾಗ ಒಂದಿಟ್ಟಿದ್ದೀವೋ, ಟರ್ನಿಂಗ್ ಒಂದಿಟ್ಟಿದ್ದೀವಿ. ಯಾರ್ಯಾರು ಎಲ್ಲೆಲ್ಲಿ ಹೆಚ್ಚರು ಎಲ್ಲೆಲ್ಲಿ ಹೇಳಿದ್ರು ಹಂಗೆ ಬಂದ್ರೆಲ್ಲ ಗೊತ್ತಾಗ್ತದೆ. ಸುಮಾರು ಈ ರಾಜ್ಯದಿಂದ ನಾವು ತೆರಿಗೆ ರೂಪದಲ್ಲಿ ಕೇಂದ್ರ ಸರ್ಕಾರಕ್ಕೆ 4.5 ಲಕ್ಷ ಕೋಟಿ ನಾವೆಲ್ಲರೂ ಕೊಡ್ತೀವಿ. ನಮ್ಮ ರಾಜ್ಯದ ಬಜೆಟ್ ಎಷ್ಟಪ್ಪ ಅಂತಂದ್ರೆ ಕಳೆದ ಒಂದು ಸಾಲಿನಾಗ ಸಿದ್ದರಾಮಯ್ಯ ಸಾಹೇಬ್ರ ಮಂಡಿಸಿದ ಬಜೆಟ್ ಎಷ್ಟಪ್ಪ ಅಂತಂದ್ರೆ 3,71,000 ಕೋಟಿ ರೂಪಾಯಿ ಬಜೆಟ್ ಮಂಡನೆ ಮಾಡಿದ್ರು. ಆದ್ರೆ ನಮ್ಮ ರಾಜ್ಯ ಸರ್ಕಾರ ಬಜೆಟ್ಗಿಂತಲೂ ನಾವು ಕೇಂದ್ರ ಸರ್ಕಾರಕ್ಕೆ ನಾವು 4.5 ಲಕ್ಷ ಕೋಟಿ ರೂಪಾಯಿ ಕೊಡ್ತೀವಿ ತೆರಿಗೆ ರೂಪದಲ್ಲಿ. ಇವತ್ತು ತಾವು ಒಂದು ಅರ್ಥ ಮಾಡ್ಕೊರಿ, ಯಾಕೆ ಒಕ್ಕೂಟದ ವ್ಯವಸ್ಥೆ ಇದೆ. ಈ ವ್ಯವಸ್ಥೆದಾಗ ನಾವು ಇಲ್ಲಿಯವರು ಬದುಕಬೇಕು, ಉತ್ತರ ಪ್ರದೇಶದಾಗ ಇರೋರನ್ನು ಬದುಕಬೇಕು, ಬಿಹಾರದಾಗ ಇರೋರನ್ನು ಬದುಕಬೇಕು, ಬೇರೆ ಬೇರೆ ರಾಜ್ಯದವರೆಲ್ಲರೂ ಬದುಕಬೇಕು. ಯಾಕಂದ್ರೆ ಒಂದೊಂದು ರಾಜ್ಯದ ಆದಾಯ ಜಾಸ್ತಿ ಅದ, ಒಂದೊಂದು ರಾಜ್ಯದ ಆದಾಯ ಕಡಿಮೆ ಅದ. ಇವತ್ತು ನಾವು ಕೇಳೋದಿಷ್ಟ ಏನಪ್ಪ ಅಂತಂದ್ರೆ, ಇವತ್ತು ನಾವೊಂದು 100 ರೂಪಾಯಿ ನಿಮ್ಗೆ ಕೇಂದ್ರ ಸರ್ಕಾರ ಕೊಟ್ರೆ ನೀವು ನಮಗೆ ತಿರುಗಿ ನೀವು ಎಷ್ಟು ಕೊಡ್ತೀರಿ ಅಂತಂದ್ರೆ 13%. 13 ರೂಪಾಯಿ ನೀವು ಮಾತ್ರ ನಮಗೆ ಕೊಡ್ತೀರಿ. ಆದ್ರೆ ನೀವು ನಿಮ್ಮ ಬಿಜೆಪಿ ನೇತೃತ್ವದ ಸರ್ಕಾರ, ಆ ರಾಜ್ಯ ಸರ್ಕಾರಗಳಿಗೆ ನೀವು ಎಷ್ಟು ಕೊಡ್ತೀರಿ? ಅವ್ರು 1 ರೂಪಾಯಿ ಕೊಟ್ರೆ ನೀವು 1.5 ರೂಪಾಯಿ ಕೊಡ್ತೀರಿ. ಯಾಕೆ ಈ ತಾರತಮ್ಯ ಮಾಡ್ತೀರಿ? ಇವತ್ತು ನಾವು ನಿಮ್ಗೆ 1 ರೂಪಾಯಿ ಕೊಡ್ತೀವಿ, ತಿರುಗಿ ನಮಗೆ ನೀವು ಎಷ್ಟು ಕೊಡ್ತೀರಪ್ಪ ಅಂದ್ರೆ 13 ಪೈಸೆ ಕೊಡ್ತೀರಿ. 14ರಿಂದ ಅಸ್ತಿತ್ವಕ್ಕೆ ಬಂದಂತ ಈ ಬಿಜೆಪಿ ಸರ್ಕಾರ ತನ್ನದೇ ಆದಂತ ಒಂದು ನಿಟ್ಟಿನಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನ ಹಮ್ಮಿಕೊಳ್ಳದೇನೆ ಕೇವಲ ಬಡವರ ಬದುಕನ್ನು ಮುರಾಪಟ್ಟಿ ಮಾಡಿದಂತ ಸರ್ಕಾರ ಯಾವ್ದಾರ ಇದ್ರೆ ಅದು ಬಿಜೆಪಿ ಸರ್ಕಾರ ಅಂತ ಹೇಳ್ಬೇಕು. ಒಂದೊಂದು ಯೋಜನೆಗಳನ್ನ ಕಾಂಗ್ರೆಸ್ ಸರ್ಕಾರ ಅನುಷ್ಠಾನಕ್ಕೆ ತರುವಲ್ಲಿ ಯಶಸ್ವಿಯಾಗಿತ್ತು. ಈಗಾಗಲೇ
ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಹಿರಿಯರು ಮಾತನಾಡಿದ್ದಾರೆ. ಈ ಮನ್ರೇಗಾ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಇದನ್ನ ಅನುಷ್ಠಾನಕ್ಕೆ ತಂದವರು ನಮ್ಮ ದೇಶದ ಮಾಜಿ ಪ್ರಧಾನಿ, ಇಡೀ ಭಾರತ ದೇಶ ಅಲ್ಲ ವಿಶ್ವದಲ್ಲಿಯೇ ಅರ್ಥತಜ್ಞೆ ಅಂತ ಖ್ಯಾತಿಯಾದಂತ ಒಬ್ಬ ಧೀಮಂತ ನಾಯಕ ಮನಮೋಹನ್ ಸಿಂಗ್ ಅವರ ಕನಸಿನ ಕೂಸಾಗಿ ಶ್ರೀಮತಿ ಸೋನಿಯಾ ಗಾಂಧಿಯವರ ನಿರ್ದೇಶನದಂತೆ ಇದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಖಾತ್ರಿ ಉದ್ಯೋಗ ಯೋಜನೆಯನ್ನು ಅನುಷ್ಠಾನಕ್ಕೆ ತಂದಾಗಿದೆ. ಬಿಜೆಪಿಯವರು ಅದನ್ನು ಹೆಸರು ಬದಲಾವಣೆ ಮಾಡಿದ್ದಾರೆ. ರಾಮನ ಬಗ್ಗೆ ಯಾರಿಗೂ ಅಪಸ್ವರ ಇರೋ ಅವಶ್ಯಕತೆ ಇಲ್ಲ. ಭಾರತ ದೇಶದಲ್ಲಿ ಹುಟ್ಟಿದಂತ ಎಲ್ಲರೂ ನಾವು ದೇವರ ಮೇಲೆ ನಿಷ್ಠೆ ಭಕ್ತಿ ಇರ್ತಕ್ಕಂಥವ್ರು. ಅದನ್ನ ಮಾರ್ಕೆಟಿಂಗ್ ಮಾಡ್ತಕ್ಕಂಥವ್ರು ಕಾಂಗ್ರೆಸ್ನವರಲ್ಲ. ಬಿಜೆಪಿಯವರು ಬೆಲೆ ಕಟ್ತಾ ಇದ್ದಾರೆ, ಒಂದೊಂದು ದೇವರಿಗೆ ಒಂದೊಂದು ಬೆಲೆ ಕಟ್ತಾ ಇದ್ದಾರೆ. ಹನುಮಂತ ಒಂದು ಬೆಲೆ ಕಟ್ತಾ ಇದ್ದಾರೆ, ರಾಮ ಒಂದು ಬೆಲೆ ಕಟ್ತಾ ಇದ್ದಾರೆ, ಮತ್ತೊಂದು ದೇವರಿಗೆ ಮತ್ತೊಂದು ಬೆಲೆ ಕಟ್ತಾ ಇದ್ದಾರೆ. ದೇವರುಗಳನ್ನ ಬೆಲೆ ಕಟ್ಟಿ ಅವುಗಳನ್ನ ಹರಾಜು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಬಿಜೆಪಿ ಸರ್ಕಾರ ಕಾರ್ಯನಿರ್ವಹಿಸ್ತಾ ಇದೆ. ನಮ್ಮ ಹಿಂದೂ ಪರಂಪರೆ, ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆಯಲ್ಲಿ ನಾವೆಲ್ಲರೂ ಕೂಡ ದೇವರನ್ನ ನಂಬಿದಂಥವ್ರು. ನಾವೆಲ್ಲರೂ ಯಾರು ಕೂಡ ನಾಸ್ತಿಕರಲ್ಲ. ದೇವರ ಮೇಲೆ ಶ್ರದ್ಧೆ ಭಕ್ತಿಯಿಂದ ಇರ್ತಕ್ಕಂಥವ್ರು. ಆದರೆ ಅದರ ಮೇಲೆ ರಾಜಕಾರಣ ಮಾಡ್ತಕ್ಕಂಥವ್ರು ಈ ಕರ್ನಾಟಕ ಸರ್ಕಾರ ಅನೇಕ ಯೋಜನೆಗಳನ್ನ ಹಮ್ಮಿಕೊಂಡಿದೆ. ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಕಳೆದ 3 ವರ್ಷದಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ಸರ್ಕಾರವನ್ನ ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಿಯೂ ಕೂಡ ಈ ಗ್ಯಾರಂಟಿ ಯೋಜನೆಗಳು ಒಂದ್ ವೇಳೆ ಇರಲಿಲ್ಲ ಅಂದ್ರ ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೋತೀರ ಅನ್ನೋದು ಲೆಕ್ಕನೇ ಇಲ್ಲ. ಬಹಳಷ್ಟು ನೀವು ಸಂಖ್ಯಾತ್ಮಕ ಮಾಹಿತಿಯನ್ನು, ರಾಮನ ಹೆಸರಿಗೆ ನಮ್ಗೆ ವಿರೋಧ ಇಲ್ಲ. ಅದರ ಒಂದು ಮಹಾತ್ಮ ಗಾಂಧಿಯವರ ಹೆಸರು ತೆಗೆದ್ರಿಂದ ರಾಮನ ಹೆಸರಲ್ಲಿ ಇನ್ನೊಂದು ಯೋಜನೆ ಮಾಡಬಹುದಾಗಿತ್ತು. ಯಾರು ಬೇಡ ಅಂದ್ರೆ ನಿಮ್ಗೆ ನಾವು ಹಮ್ಮಿಕೊಂಡಂತ ನಾವು ಹೆಸರುಗಳು ಇಟ್ಕೊಂಡು ಯೋಜನೆಗಳು ಹಮ್ಮಿಕೊಂಡ ಅನೇಕ ಯೋಜನೆಗಳನ್ನ ಹೆಸರುಗಳನ್ನ ಬದಲಾಯಿಸ್ತಕ್ಕಂಥ ಒಂದೇ ಒಂದು ಸಿಂಗಲ್ ಅಜೆಂಡಾ ಕಾರ್ಯಕ್ರಮವನ್ನ ಬಿಜೆಪಿ ಸರ್ಕಾರ ಮಾಡಿದೆ. ನೋಡಿ, ನಿಮ್ಗೆ ಗೊತ್ತಿದೆ ಎಷ್ಟು ಈ ತುಟ್ಟಿ ಮಹಂಗಾಯಿ ಎತ್ತರಕ್ಕೆ ಹೋಗಿದೆ ಅಂದ್ರೆ, ಬೆಲೆ ಏರಿಕೆ ಎತ್ತರಕ್ಕೆ ಹೋಗಿದೆ ಅಂದ್ರೆ ನಾವು ಯಾರು ಊಹೆ ಮಾಡಕ್ಕಾಗಂಗಿಲ್ಲ. ಎಣ್ಣೆ ಕಾಳಿರ್ಬೋದು, ಜೀವನೋಪಯೋಗ, ಸಾಹಿತ್ಯ ಪಾದಯಾತ್ರೆ ಮುಖಾಂತರ ನಾವು ರಾಷ್ಟ್ರಪತಿಗಳಿಗೆ ತಹಶೀಲ್ದಾರರ ಮುಖಾಂತರ ರಾಷ್ಟ್ರಪತಿಯವರಿಗೆ ಮನವಿಯನ್ನ ಸಲ್ಲಿಸಿದ್ದೀವಿ. ಮಹೇಂದ್ರ ತಮ್ಮಣ್ಣವರವರ ನೇತೃತ್ವದಲ್ಲಿ ಇವೆಲ್ಲ ರೆಕಾರ್ಡ್ ಆಗ್ತದೆ. ಪ್ರತಿ ಕ್ಷೇತ್ರದಲ್ಲಿ ಕೂಡ ಯಾರು ರ್ಯಾಲಿ ಮಾಡಿದ್ರಪ್ಪ ಅನ್ನೋದನ್ನ, ಯಾರ ನೇತೃತ್ವದಲ್ಲಿ ರ್ಯಾಲಿ ಆಯಿತು ಅನ್ನೋದನ್ನ ಕೆಪಿಸಿಸಿ ದಿನನಿತ್ಯ ಅಪ್ಡೇಟ್ ಮಾಡಿ ಅದನ್ನ ರೆಕಾರ್ಡ್ ಮಾಡ್ತಾ ಇದ್ದಾರೆ. ಪಕ್ಷಕ್ಕಾಗಿ, ಸಂಘಟನೆಗಾಗಿ ಅದರ ಜೊತೆ ಸರ್ಕಾರ ವ್ಯವಸ್ಥಿತವಾಗಿ ನಡೀಬೇಕಂತ ಯಾವ ನಿಟ್ಟಿನಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಇವೆಲ್ಲವೂ ಕೂಡ ರೆಕಾರ್ಡ್ ಆಗ್ತಿದೆ. ನಾನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಮಹೇಂದ್ರ ತಮ್ಮಣ್ಣವರವರಿಗೆ ಈ ರ್ಯಾಲಿಯನ್ನ ಯಶಸ್ವಿ ಮಾಡೋದಕ್ಕೆ ಮತ್ತು ಅವ್ರ ಜೊತೆ ಕೈಗೂಡಿಸಿದ ಎಲ್ಲ ಮುಖಂಡರಿಗೂ ಎಲ್ಲ ಕಾರ್ಯಕರ್ತರಿಗೂ ಕೂಡ ಅನಂತ ಧನ್ಯವಾದಗಳು. ನನ್ನ ಮಾತುಗಳಿಗೆ ವಿರಾಮ ಕೊಡ್ತೀನಿ. ಜೈ ಸರ್ಕಾರ ಬಹಳ ಅಚ್ಚುಕಟ್ಟಾಗಿ ಈಗ ಮನರೇಗಾ ಮಹಾತ್ಮ ಗಾಂಧಿ ಹೆಸರನ್ನ, ಮಹಾತ್ಮ ಗಾಂಧಿಯವರು ಬದುಕು ಹೆಂಗಿದೆ ಅಂದ್ರೆ ಅವರು ಒಂದೇ ವಾಕ್ಯದಲ್ಲಿ ಹೇಳಿದ್ದಾರೆ, ಮೈ ಲೈಫ್ ಈಸ್ ಮೈ ಮೆಸೇಜ್ ಅಂತ. ನನ್ನ ಜೀವನವೇ ಒಂದು ಸಂದೇಶ. ನಾನು ಹೆಂಗೆ ನಡ್ಕೊಂಡಿದ್ದೇನೆ ಅದನ್ನ ನಾನು ಹೆಂಗೆ ಅದೇನಿ ಅನ್ನೋದ ಹೇಳೋ ಅವಶ್ಯಕತೆ ಇಲ್ಲ. ಇಡೀ ಜಗತ್ತಿಗೆ ಅವರು ನನ್ನ ಬದುಕು, ನನ್ನ ಜೀವನವೇ ಒಂದು ಸಂದೇಶ ಅಂತ ಹೇಳಿದ್ದಾರೆ. ಮೈ ಲೈಫ್ ಈಸ್ ಮೆಸೇಜ್ ಅಂತ ಹೇಳಿದ್ದಾರೆ. ಅಂದ್ರೆ ಬದುಕು ಎಷ್ಟು ಜನರಿಗೆ ಹಾಕ್ಲಿಕ್ಕೆ ಬಟ್ಟೆ ಇಲ್ಲ ಅಂದಾಗ ಬಟ್ಟೆ ಕೊಡ್ತಕ್ಕಂಥ ಶಕ್ತಿ ಇಲ್ಲ. ಶಕ್ತಿ ಕೊಡ್ಲಿಕ್ಕಂತ ಇಲ್ಲ ಅಂದ್ರೆ ಏನ್ ಮಾಡು, ತನ್ನ ಮೈ ಮೇಲೆ ಇದ್ದಂತ ಬಟ್ಟೆಯನ್ನ ಬಿಚ್ಚಿಟ್ಟು ಒಂದು ಪಂಚೆಯ ಮೇಲೆ ಇಡೀ ಆಯುಷ್ಯನ ತೆಗೆದ ಒಬ್ಬ ಬ್ಯಾರಿಸ್ಟರ್ ವ್ಯಕ್ತಿ ದೇಶದ ಜನತೆಗೋಸ್ಕರ, ದೇಶಕ್ಕೋಸ್ಕರ, ದೇಶದ ಸ್ವಾತಂತ್ರ್ಯಕ್ಕಾಗಿ ಒಂದು ಪಂಚೆಯನ್ನ ಉಟ್ಕೊಂಡು ಇಡೀ ರಾಜ್ಯ ದೇಶವನ್ನ ಸುತ್ತಾಡಿ ದೇಶಕ್ಕೆ ಶಾಂತಿಯುತವಾದ ಆಯುಷ್ಯದಿಂದ ಸ್ವಾತಂತ್ರ್ಯವನ್ನ ತಂದುಕೊಟ್ಟಂತ ಮಹಾನ್ ವ್ಯಕ್ತಿ ಅವರು. ಒಂದು ಮಾತು ಹೇಳ್ತಾರೆ, ದೇವರನ್ನ ನಾವು ಯಾರು ನೋಡಿಲ್ಲ, ಆದ್ರೆ ದೇವರಂತ ಮನುಷ್ಯರನ್ನ ನಾವು ನೋಡಿದ್ದೀವಿ. ದೇವರನ್ನ ನಾವು ಯಾರು ನೋಡಿಲ್ಲ, ಆದ್ರೆ ದೇವರ ಕಲವೆಗಳು ಆದಂತ ಘಟನೆಗಳು ಸುಮಾರು 5,000ಕ್ಕಿಂತ ಹೆಚ್ಚಿನ ಸಂಖ್ಯೆಯನ್ನ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಅದನ್ನ 1,000ಕ್ಕೆ ತಂದಿಟ್ಟಿದೆ. ಅಂದ್ರೆ ಒಳ್ಳೆ ಸುಶಾಸನವನ್ನ ಕೊಡ್ತಕ್ಕಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆ. ಮತ್ತು ಇಡೀ
ಕರ್ನಾಟಕ ರಾಜ್ಯ ಇಡೀ ಭಾರತ ದೇಶದಲ್ಲಿ ಒಂದು ಮಾದರಿ ರಾಜ್ಯ ಇದೆ. ಎಲ್ಲೆಲ್ಲಿ ಬಿಜೆಪಿ ಸರ್ಕಾರ ತನ್ನ ಅಸ್ತಿತ್ವದಲ್ಲಿ ಇದೆ ಅಲ್ಲಿ ಎಲ್ಲಿಯೂ ಕೂಡ ಗ್ಯಾರಂಟಿಗಳನ್ನ ಯಶಸ್ವಿ ಮಾಡತಕ್ಕಂಥದ್ದಾಗಿಲ್ಲ. ಆದ್ರೆ ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇದನ್ನ ಯಶಸ್ವಿ ಮಾಡತಕ್ಕಂಥದ್ದು ಮಾಡಿದೆ, ತೋರಿಸಿದೆ. ಈ ಯಶಸ್ವಿ ಗ್ಯಾರಂಟಿಗೆ ಹಾಕ್ತಕ್ಕಂಥ ದುಡ್ಡು ಎಲ್ಲಿಯೂ ಕೂಡ ಅಭಿವೃದ್ಧಿಗೆ ಅಡ್ಡು ಬಂದಿಲ್ಲ. ಅಭಿವೃದ್ಧಿ ಕೆಲಸವು ತಾನಾಗಿ ಎಲ್ಲಾ ರೀತಿಯಲ್ಲಿ ಸಾಗ್ತಾ ಇದ್ದಾವೆ. ಅನೇಕ ಯೋಜನೆಗಳು ಅನುಷ್ಠಾನಗೊಳ್ತಾ ಇದ್ದಾವೆ. ಕೆರೆ ತುಂಬತಕ್ಕಂಥ ನೀರಾವರಿ ಯೋಜನೆಗಳು ಕೂಡ ಅನುಷ್ಠಾನಕ್ಕೆ ಬಂದಿದ್ದಾವೆ. ಹೊಸ ಹೊಸ ನೀರಾವರಿ ಯೋಜನೆಗಳನ್ನು ಕೂಡ ನಿಮ್ಮ ಶಾಸಕರು ಅನುಷ್ಠಾನಕ್ಕೆ ತರ್ತಾ ಇದ್ದಾರೆ. ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಕೂಡ ಮೊನ್ನೆ ಸುಮಾರು 39 ಕೆರೆಗಳನ್ನು ತುಂಬತಕ್ಕಂಥ ನೀರಾವರಿ ಯೋಜನೆ ಕೂಡ ಕೈಗೆತ್ತಿ ಅದನ್ನು ಯಶಸ್ವಿ ಮಾಡಿದ್ದಾರೆ. ಅನೇಕ ಉಸ್ತುವಾರಿ ಸಚಿವರು ಇರ್ಬೋದು, ಮಹಿಳಾ ಮತ್ತು ಕೇಂದ್ರದ ಬಿಜೆಪಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ಮನರೇಗಾ ಕಾಯ್ದೆಯನ್ನ ತಿರಸ್ಕರಿಸಿ ಇವತ್ತ ಬಿಬಿಜಿ ರಾಮ್ಜಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ಕುಡಚಿ ಬ್ಲಾಕ್ ಅಧ್ಯಕ್ಷ ಪ್ರದೀಪ್ ಹಾಲ್ಗುಣಿ, ಚಿನ್ನಗೌಡ ಪಾಟೀಲ್, ಮಹೇಶ್ ಐಹೊಳೆ, ಆನಂದಗೌಡ ಪಾಟೀಲ್, ವಸಂತ ಅಲಕನೂರ, ಇನ್ನು ಕುಡಚಿ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಜರಿದ್ದರು. ಸಿದ್ದರಾಮಗೌಡ ಪಾಟೀಲ್, ಎಜಿ ನ್ಯೂಸ್ ರಾಯಭಾಗ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.